ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಮತ್ತು ಇದು ದಾಸವಾಳದ ಹೂ ಆಗ್ತಾ ಉಂಟು ಇದರಲ್ಲಿ. ಇದು ರಾತ್ರಿಗೆ ಅರಳುವುದು ಹೂ. ನಾವಿವತ್ತು ಚನ ಮಸಾಲ ಮಾಡುವ ಅಂತ ಇದ್ದೇನೆ. ನಾನಲ್ಲಿ ಉಂಟಲ್ಲ, ಅದು ಕಡಲೆ ಕಾಬೂಲಿ ಚನ, ಅದು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಗಾರ್ಡನಲ್ಲಿ ಬಂದದ್ದು ಹಸಿಮೆಣಸು ತೆಗಿಲಿಕ್ಕಿತ್ತು. ಮೆಣಸಾಗಿದೆ ನೋಡಿ. ಈಗ ಹೂ ನೋಡಿ ಆಗ್ತಾ ಇರ್ತದೆ, ರಾತ್ರಿನೇ ಆಗೋದು. ಈಗ ಸ್ವಲ್ಪ ಹೊತ್ತಲ್ಲಿ ಇದು ಬಾಡಿ ಹೋಗ್ತದೆ. ಇದರ ಬೀಜ ಉಂಟು ನೋಡಿ ಇಲ್ಲಿ. ಇದು ಬೀಜ ಇದ್ರೆ ಉಂಟಲ್ಲ ಎಲ್ಲಿ ಸಹ ಬೆಳೀತದೆ ನೋಡಿ. ಅದು ಬೀಜ ಹಾಕಿ ಹೇಗೆ ಆಗಿದೆ ಎಲೆ ನೋಡಿ, ಎಷ್ಟು ಅಗಲ ಉಂಟಂತ. ಇದರಲ್ಲಿ ಇದು ಎಲ್ಲ ಹೌದು. ನನ್ನ ಚಾನಲ್ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೆಲ್ ಐಕನ್ ಒತ್ತಿ, ಮತ್ತು ನೋಟಿಫಿಕೇಷನ್ ಬರ್ತದೆ ನಿಮಗೆ. ಇದಕ್ಕೆ ಮೊನ್ನೆ ಹುಷಾರಿರಲಿಲ್ಲ, ಬೆಕ್ಕು ಹೊಡೆದು ಕೈಯೆಲ್ಲ ನೋವಾಗಿತ್ತು ಇದರದ್ದು. ಈಗ ಇಂಜೆಕ್ಷನ್ ಎಲ್ಲ ಕೊಟ್ಟು ಸರಿ ಆಯಿತು. ಇದು ಚೆಂದಾಗಿ ಬೆಂದಿದೆ. 3 ಸೀಟಿ ತೆಗೆದಿದ್ದೆ ನಾನು. ಅದು ಸೋಸಿಟ್ಟೆ ನಾನು. ಇದೀಗ ನಾವು ರೆಡಿ ಮಾಡುವ, ಎಂತೆಲ್ಲ ಬೇಕಂತ ಹೇಳ್ತೇನೆ ನಾನು. ಫಸ್ಟ್ ಕಟ್ಟಿಂಗ್ ಮಾಡ್ತೇನೆ. ಇದು ಹಸಿಮೆಣಸು ನಾನೀಗ ತೆಗೆದು ತಂದದ್ದು ನನ್ನ ಗಾರ್ಡನಿದ್ದು. ನೀವು ಬೇಕಾದರೆ ಜಾಸ್ತಿ ಸಹ ಹಾಕ್ಬೋದು. ನನ್ನ ಮಗಳಿಗೆ ಇಷ್ಟ ಇಲ್ಲ ಖಾರ ಅಂತ, ಅವಳು ಹೇಳಿದ್ದು ಮಾಡಂತ ಚನ ಮಸಾಲ. ಅದಕ್ಕೆ ಹಾಕಲಿಲ್ಲ ಜಾಸ್ತಿ. ಮತ್ತೆಲ್ಲ ಪೌಡರ್ ಐಟಮ್ ಹಾಕ್ತೇವಲ್ಲ, ಚನ ಮಸಾಲ ಹಾಕ್ತೇವೆ, ಹಾಗಾಗಿ ಹಾಕೋದಿಲ್ಲ ಜಾಸ್ತಿ. ಈರುಳ್ಳಿ ಕಟ್ ಮಾಡಿ ಆಯಿತು. ಇದಕ್ಕೆ ನಾನು ಮಿಕ್ಸಿಯಲ್ಲಿ ಒಂದು 4 ಟೊಮೆಟೊ, ಸಣ್ಣ ಟೊಮೆಟೊ, ಮತ್ತು ಒಂದು ಮೆಣಸಿತ್ತಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ತಾಯಿದ್ದೇನೆ ಸ್ವಲ್ಪ ಗ್ರೇವಿಗೆ. ಇದು ಪೇಸ್ಟ್ ಆಯಿತು. ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಮಾಡಿದ್ದೇನೆ ಇಲ್ಲಿ. ಇದಕ್ಕೆ ನಾನೊಂದು ದಾಲ್ಚಿನ್ನಿ ಎಲೆ ಹಾಕ್ತೇನೆ. ಇದು ಫ್ರೆಶ್ ಹಾಕಿದ್ದೆ ನಾನು. ಕಲರ್ ಚೇಂಜ್ ಆಯಿತು ನೋಡಿ. ಸ್ವಲ್ಪ ಚಕ್ಕೆ ಹಾಕಿದೆ. ಇದಕ್ಕೀಗ ಈರುಳ್ಳಿ ಹಾಕುವ. ನಾನು ಇದಕ್ಕೆ ಹಳದಿ ಹಾಕಿದ್ದೆ, ಈಗ ಉಪ್ಪು ಹಾಕ್ತೇನೆ, ಟೇಸ್ಟ್ ನೋಡಿ ಹಾಕಿ. ಇದು ಬೇಕಾ ಇರಲಿ. ನಾವೀಗ ಮಸಾಲೆ ಯಾವುದೆಲ್ಲ ಹಾಕೋದಂತ ಪೌಡರ್ ಹೇಳ್ತೇನೆ. ಇದರಿಂದಾಗಿ ಅದಕ್ಕೆ ಟೊಮೆಟೊ ಹಾಕಿದರೆ ಆಯಿತು. ಇದು ಆಮ್ಚೂರ್ ಪೌಡರ್ ಅಂತ, ಇದು 1 ಸ್ಪೂನ್ ತಗೊಂಡಿದ್ದೇನೆ ನಾನು. ಇದು ಹಾಕಿದರೆ ನಿಮಗೆ ಹುಳಿ ಎಲ್ಲ ಎಂತ ಬೇಕಂತ ಇಲ್ಲ, ಲಿಂಬೆ ಎಲ್ಲ. 1 ಪೀಸ್ ನಾನು ಚಿಕನ್ ಸ್ಟಾಕ್, ಅದು ಇದು ಮ್ಯಾಗಿ ಮಸಾಲ ಸಹ ಆಗ್ತದೆ, ಇದ್ದಿದ್ರೆ ಇದು 1 ಪೀಸ್ ಹಾಕಿ. ಇದು ಮೆದು ಉಂಟು ನೋಡಲಿಕ್ಕೆ ಗಟ್ಟಿ ಥರ. ಸ್ವಲ್ಪ ಗರಂ ಮಸಾಲ ಹುಡಿ, ಜಾಸ್ತಿ ಬೇಕಂತ ಇಲ್ಲ ಗರಂ ಮಸಾಲ ಹುಡಿ. ಯಾಕೆ ಹೇಳಿದರೆ ಅದು ಚನ ಮಸಾಲದಲ್ಲಿ ಎಲ್ಲ ಬರ್ತದೆ. ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಹುಡಿ. ಇದು ಚನ ಮಸಾಲ ಪೌಡರ್. ಇದೊಂದು ಫುಲ್ ದೊಡ್ಡ ಚಮಚ ಹಾಕಿ. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಟೊಮೆಟೊ ಹಾಕುವ. ಸ್ವಲ್ಪ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಕ್ಕೆ ಉಂಟು. ಸ್ವಲ್ಪ ಹೊತ್ತು ಬೇಯಿಸುವೆ. ಟೊಮೆಟೊ ಹಸಿ ಅಲ್ಲ ಅದು ಇದ್ದದ್ದು ನೋಡಿ. ಈಗಲೇ ಎಷ್ಟು ಗ್ರೇವಿ ಆಯಿತು ನೋಡಿ, ಎಷ್ಟು ಚಂದ ಕಾಣ್ತಾ ಉಂಟು. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ನಾನು. ಸ್ವಲ್ಪ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್ ಬರ್ತದಲ್ಲ, ಅದು ಚಿಲ್ಲಿ ಸಾಸ್ ಅದು ಹಾಕಿದೆ. ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕಿದೆ. ಮೆಣಸು ಹಂಗೆ ಹಾಕಿದೆ ನಾನು. ಇದು ನೋಡಿ ಚಿಕನ್ ಸ್ಟಾಕು ಪುಡಿ ಮಾಡಿ ಇಟ್ಟಿದ್ದೇನೆ ನಾನು.
ಕೈಯಲ್ಲೇ ಸಾಫ್ಟಾಗಿ ನೀವು ಮಾಡ್ಬೋದು. ಅದಕ್ಕೆ ಈಗ ಈ ಮಸಾಲೆ ಎಲ್ಲ ಹಾಕುವ ನಾವು. ಎಲ್ಲ ಮಸಾಲೆ ಇದಕ್ಕೆ ಹಾಕಿದೆ. ಲಾಸ್ಟಿಗೆ ನೀವು ಲಿಂಬೆ ಸಹ ಬೇಕಾದರೆ ಹಾಕ್ಬೋದು. ಹುಳಿ ಇಷ್ಟ ಇಲ್ಲ ಅಷ್ಟು, ಹಾಗಾಗಿ ನಾನು ಹಾಕಲಿಲ್ಲ. ನನಗೆ ಇಷ್ಟ, ನನ್ನ ಗಂಡನಿಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಆಮ್ಚೂರು ಪೌಡರೇ ಹಾಕಿದ್ದು. ಇಲ್ಲದಿದ್ದರೆ ವಿನೆಗರ್ ಸಹ ಹಾಕ್ಬೋದು ಸ್ವಲ್ಪ. ಇದಕ್ಕೆ 1 ಕಪ್ ನಾನು ಮೊಸರು ಹಾಕ್ತಾ ಇದ್ದೇನೆ. ಇದರಲ್ಲಿ ಸಹ ಹುಳಿ ಉಂಟು ನೋಡಿ, ಇದು ಸಹ ಹುಳಿನೇ, ಮತ್ತು ಗ್ರೇವಿ ಸಹ ಆಗ್ತದೆ. ರುಚಿ ಉಂಟು, ಇದು ಎಂತ ಇಲ್ಲ ಇದರಲ್ಲಿ. ಕಡಲೆ ಒಂದು ಬೇಯಿಸಿ ಇಟ್ಟರೆ ಉಂಟಲ್ಲ, ಈರುಳ್ಳಿ ಒಂದು ಬೇಯಿಸ್ಲಿಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು, ಸ್ವಲ್ಪ ಹೊತ್ತು ಇಡಬೇಕು. ಇಲ್ಲದಿದ್ದರೆ ಗ್ರೇವಿ ಆಗೋದಿಲ್ಲ, ತುಂಡು ತುಂಡು ಬಾಯಿಗೆ ಸಿಗ್ತದೆ. ಮೇನ್ ಅದೇ ಇರೋದು, ತೆಳು ಕಟಿಂಗ್ ಮಾಡಿ ಈರುಳ್ಳಿ ಬೇಯಿಸಬೇಕು ಸ್ವಲ್ಪ ಹೊತ್ತು. ನೋಡಿ ಎಷ್ಟು ಚಂದ ಗ್ರೇವಿ ಆಯಿತು. ಈಗ ನಾವು ಇದಕ್ಕೆ ಕಡಲೆ ಹಿಟ್ಟು ನೀರಲ್ಲಿ ಹಾಕುವ. ಕಡಲೆ ಹಿಟ್ಟಿಗೆ 2 ಸ್ಪೂನ್ ಉಂಟು ಇದು ಕಡಲೆ ಹಿಟ್ಟು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿ ಚೆಂದ ಮಾಡಿ ಕಲಿಸಿ ಹಾಕುವ. ಇಲ್ಲದಿದ್ದರೆ ಕಡಲೆ ಹಿಟ್ಟು ಇರದಿದ್ದರೆ ನೀವು ಉಂಟಲ್ಲ, ಬೇಯಿಸಿದ ಕಡಲೆ ಉಂಟಲ್ಲ, ಅದು ಸಹ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಸಹ ಹಾಕ್ಬೋದು. ಇದಕ್ಕೆ ಹಾಕಿದೆ ನಾನು. ಇದು ಚೆಂದ ಮಾಡಿ ಮಿಕ್ಸ್ ಮಾಡಿ. ಫಾಸ್ಟ್ ಇಡಬೇಡಿ ಗ್ಯಾಸ್, ಮುದ್ದೆ ಉಂಡೆ ಒಂಥರ ಆಗ್ತದೆ, ಉಂಡೆ ಹೇಳ್ತಾರಲ್ಲ ಹಾಗೆ ಆಗ್ತದೆ, ಗಟ್ಟಿ ಗಟ್ಟಿ. ಅದಕ್ಕೆ ಸ್ಲೋ ಗ್ಯಾಸಲ್ಲಿ ಹೀಗೆ ಹಾಕಿ ಬೇಗ ನೀವು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕುವ, ಗಟ್ಟಿ ಗಟ್ಟಿ ಆಗ್ತದೆ ಇಲ್ಲದಿದ್ದರೆ. ನೋಡಿ ಆಯಿತು, ನೋಡಿ ಪರ್ಫೆಕ್ಟ್ ಮಸಾಲ ಆಯಿತು. ಇದು ಉಂಟಲ್ಲ, ಎಂಥದ್ದು ಹೇಳಲಿಕ್ಕೆ ಒಂದು ನಿಮಿಷ. ಇದು ಕಡಲೆ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸಬೇಕು, ಹಸಿ ವಾಸನೆ ಹೋಗುವ ತನಕ, ಆಯಿತಾ. ಇದು ದೊಡ್ಡ ಕಡಲೆ ಸಹ ಅಲ್ಲ, ಮೀಡಿಯಮ್ ಸೈಜ್ ಇದು. ಬೇಗ ಬೇಯ್ತದೆ ಇದು, 3 ಸೀಟಿಯಲ್ಲೇ ಬೆಂದಿದೆ ಇದು. ಇದರಲ್ಲಿ ಕಡಲೆ ಹಾಕಿ ಈಗ ಮಿಕ್ಸ್ ಮಾಡೋದು. ಸ್ವಲ್ಪ ಹೊತ್ತು ಬೇಯಿಸೋದಲ್ಲ, ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಅಂತ ಕುದಿಸಬೇಕು. ಇದಕ್ಕೆ ಮೇಲಿಂದ ನಾವು ಕೊತ್ತಂಬರಿ ಸೊಪ್ಪು ಹಾಕುವ. ನಿನ್ನದು ರೆಸಿಪಿ ಇಷ್ಟ ಆದರೆ ನೀವು ಶೇರ್ ಮಾಡಿ, ಆಯಿತಾ. ಮತ್ತು ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.